ಪಕ್ಕವೇ ಗ್ರಾಮ ಆದರೂ ಜನರಿಗೆ ಕುಡಿಯೋಕೆ ನೀರಿಲ್ಲ. ಇದು ಒಂದೆರಡು ದಿನಗಳ ಸಮಸ್ಯೆಯಲ್ಲ, ಇದು ಹಲವು ವರ್ಷಗಳ ಬರದಾಟ ಅಂತಾರೆ ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟ್ಟಕಡಿಯ ಗ್ರಾಮ ಸವದಿ. ಇಲ್ಲಿ ಸುಮಾರು 2,000ಕ್ಕಿಂತಲೂ ಅಧಿಕ ಕುಟುಂಬ ವಾಸವಾಗಿರುತ್ತೆ. ಇದು ಒಂದು ಕಾಲದಲ್ಲಿ ಶ್ರೀಮಂತ ಗ್ರಾಮ ಅಂದ್ರೆ ತಪ್ಪಾಗಲಾರದು. ಇಂತಹ ಐತಿಹಾಸಿಕ ಹಿನ್ನೆಲೆಯುಳ್ಳ ಗ್ರಾಮಕ್ಕೆ ಈಗ ಮೂಲಭೂತ ಸೌಕರ್ಯದ ಕೊರತೆ ಕಂಡು ಬಂದಿದೆ. ಗ್ರಾಮದ ಪಕ್ಕವೇ ಕೃಷ್ಣಾ ನದಿ ಇದ್ರೂ ಮಹಿಳೆಯರು ಬಿಂದಿಗೆ ಹಿಡಿದು ನೀರಿಗೆ ಪರದಾಡಬೇಕು. ಕಾರಣ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿ ರವೀಂದ್ರ ಮುರುಗಾಲಿಯ ಆ ಒಂದು ಎಡವಟ್ಟು ಎಂದು ಗ್ರಾಮಸ್ಥರಿಗೆ ಸಂಕಟ ತಂದಿದೆ. ಕಳೆದ 3 ವರ್ಷಗಳ ಹಿಂದೆ ಸುಮಾರು 88 ಲಕ್ಷ ರೂಪಾಯಿ ವೆಚ್ಚದಲ್ಲಿ 824 ಮನೆಗಳಿಗೆ ಶುದ್ಧ ನೀರು ಪೂರೈಸೋಕೆ ಇಲಾಖೆ ಮುಂದಾಗಿತ್ತು. ಆದರೆ ಇಷ್ಟು ದಿನ ಕಳೆದ್ರೂ ಒಂದು ಹನಿ ನೀರು ಬಂದಿಲ್ಲ ಅಂತಾರೆ ಗ್ರಾಮಸ್ಥರು. ಅಷ್ಟೇ ಅಲ್ಲದೆ ನಾವೇನು ಕಮ್ಮಿ ಇಲ್ಲ ಎಂಬಂತೆ ಸ್ಥಳೀಯ ಗ್ರಾಮ ಪಂಚಾಯತ್ ಗ್ರಾಮದ ಬಡ ಕೂಲಿ ಕಾರ್ಮಿಕರಿಗೆ ಕೂಲಿ ಕೆಲಸ ಹಾಗೂ ಇನ್ನಿತರ ಮೂಲ ಸೌಲಭ್ಯ ಒದಗಿಸುವಲ್ಲಿ ಹಿಂದೇಟು ಹಾಕಿದೆ ಎಂಬ ಆರೋಪ ಕೇಳಿಬಂದಿದೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ.